ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿನ ಒಂದು ಬೇಸಿಕ್ ಕಾನ್ಸೆಪ್ಟ್ ಆದ ಪ್ರಾಡಕ್ಟ್ ಅಂದ್ರೆ ಏನು, ಪ್ರಾಡಕ್ಟ್ ಅಲ್ಲಿ ಯಾವ ಯಾವ ಫಾರ್ಮ್ಸ್ ಆಫ್ ಪ್ರಾಡಕ್ಟ್ ಬರುತ್ತೆ, ಪ್ರಾಡಕ್ಟಿನ ಕ್ಲಾಸಿಫಿಕೇಶನ್ ಯಾವ ಯಾವ ರೀತಿ ಮಾಡಲಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಲಿದ್ದೇವೆ. ಇಲ್ಲಿ ನೋಡಿ, ಪ್ರಾಡಕ್ಟ್ ಅಂತ ಬಂದಾಗ ನಾಟ್ ಓನ್ಲಿ ಫಿಸಿಕಲ್ ಗುಡ್, ನಿಮಗೆ ಗೊತ್ತು ಫಿಸಿಕಲ್ ಗುಡ್ಸ್ ಅಷ್ಟೇ ಅಲ್ಲ, ಪ್ರಾಡಕ್ಟ್ ಅಲ್ಲಿ ಎನಿಥಿಂಗ್ that is served by the company or offered by the company to its customers in exchange of value. ಹೌದಾ, ಅದು ಫಿಸಿಕಲ್ ಪ್ರಾಡಕ್ಟೇ ಆಗಿರಬೇಕು ಅಂತ ಇಲ್ಲ. ಕಂಪನಿ ತನ್ನ ಕಸ್ಟಮರಿನ ನೀಡ್ಸ್ ವಾಂಟ್ಸ್ ಅನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಆಫರ್ ಮಾಡುವ ಯಾವುದೇ ಒಂದು ಫಾರ್ಮ್ ಅಲ್ಲಿ ಇರಬಹುದು. ಹಾಗಾದ್ರೆ ಯಾವ ಯಾವ ಫಾರ್ಮ್ಸ್ ಅಲ್ಲಿ ಬರುತ್ತೆ? ಫಿಲಿಪ್ ಕೊಟ್ಲರ್ ಅವರ ಪ್ರಕಾರ 9 ಫಾರ್ಮ್ಸ್ ಅನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ಬಗ್ಗೆ ನಾವು ಇವತ್ತು ನೋಡಿದ್ದೇವೆ. ಅದರೊಂದಿಗೆ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್ ಅನ್ನು ಕೂಡ ನಾವು ನೋಡಲಿದ್ದೇವೆ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ಅಂದ್ರೆ ಏನು? ಪ್ರಾಡಕ್ಟ್ ಅಂತ ಬಂದಾಗ ನಾನು ನಿಮಗೆ ಹೇಳಿದ ಹಾಗೆ, ವಾಟ್ ಕಂಪನಿ ಆಫರ್ಸ್ ಟು ಸ್ಯಾಟಿಸ್ಫೈ ಕನ್ಸ್ಯೂಮರ್ ಆರ್ ಕಸ್ಟಮರ್ ನೀಡ್ಸ್. ಕಸ್ಟಮರ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ, ನಿಮ್ಮ ಒಂದು ಗ್ರಾಹಕರ ನೀಡ್ಸ್ ಅನ್ನ, ಬೇಡಿಕೆಗಳನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ನೀವು ಆಫರ್ ಮಾಡ್ತಾ ಇರುವ ಯಾವುದೇ ಒಂದು ವಸ್ತು ಆಗಿರಬಹುದು, ಸೇವೆ ಆಗಿರಬಹುದು, ಒಂದು ಅನುಭವ ಆಗಿರಬಹುದು, ಅಥವಾ ಒಂದು ಐಡಿಯಾ ಆಗಿರಬಹುದು, ಈ ಎಲ್ಲವೂ ಕೂಡ ಪ್ರಾಡಕ್ಟ್ ಅಲ್ಲಿ ಬರುತ್ತೆ ಅಂತ ಫಿಲಿಪ್ ಕೊಟ್ಲರ್ ಅವರು ಹೇಳ್ತಾರೆ. ಹಾಗಾದ್ರೆ ಫಾರ್ಮ್ಸ್ ನೋಡಿ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ಸ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಎಕ್ಸಾಂಪಲ್ಸ್ ಅನ್ನ ನೀವು ನೋಡಿದಾಗ ನಿಮಗೆ ಮೀನಿಂಗ್ ತಾನಾಗಿಯೇ ನೆನಪಾಗುತ್ತೆ. ನೀವು ಮೀನಿಂಗ್ ನೆನಪಿಟ್ಟುಕೊಂಡ್ರೆ ಆಗ ನಿಮಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಆ ಪ್ರಾಡಕ್ಟ್ ನ ಎಕ್ಸಾಂಪಲ್ ನೆನಪಿಟ್ಕೊಳ್ತಾ ಹೋಗಿ, ಅದರೊಂದಿಗೆ ಕೀವರ್ಡ್ಸ್ ಅನ್ನು ಹೇಳ್ತಾ ಹೋಗ್ತೀನಿ, ಅದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಗೂಡ್ಸ್ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಫಿಸಿಕಲ್ ಗೂಡ್ಸ್ ಇರಬಹುದು, ಸರ್ವಿಸಸ್ ಇರಬಹುದು, ಎಕ್ಸ್ಪೀರಿಯನ್ಸ್, ಇವೆಂಟ್ಸ್, ಪರ್ಸನ್ಸ್, ಪ್ಲೇಸಸ್, ಆರ್ಗನೈಸೇಷನ್, ಇನ್ಫಾರ್ಮೇಶನ್ ಅಂಡ್ ಐಡಿಯಾಸ್. ಈ 9 ಫಾರ್ಮ್ಸ್ ಅಲ್ಲಿ ಫಾರ್ಮ್ಸ್ ಬೇರೆ, ಕ್ಲಾಸಿಫಿಕೇಶನ್ ಬೇರೆ. ಫಾರ್ಮ್ಸ್ ಅಂದ್ರೆ ಏನು? ಈ ಯಾವುದೇ ರೀತಿಯಲ್ಲಿಯೂ ಕೂಡ ಕಂಪನಿ ತನ್ನ ಒಂದು ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡ್ತಿರ್ಬೋದು. ಈಗ ಫಿಸಿಕಲ್ ಗೂಡ್ಸ್ ಅಂತ ಬಂದಾಗ ನಿಮಗೆ ಗೊತ್ತು, ಯಾವುದೇ ಒಂದು ಫಿಸಿಕಲ್ ಗೂಡ್ಸ್ ಆಗಿರ್ಬೋದು, ಟ್ಯಾನ್ಸಿಬಲ್ ಗೂಡ್ಸ್, ಯಾವುದನ್ನ ನಾವು ನೋಡಬಹುದು, ಟಚ್ ಮಾಡಬಹುದು ಅಂತ ಟ್ಯಾನ್ಸಿಬಲ್ ಗೂಡ್ಸ್. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಸ್ಮಾರ್ಟ್ ಫೋನ್. ಯಾಕಂದ್ರೆ ಈಗ ನೀವು ನಿಮ್ಮ ಕೈಯಲ್ಲಿರುವಂತಹ ಒಂದು ಸ್ಮಾರ್ಟ್ ಫೋನ್, ಯಾವ ಒಂದು ಫೋನ್ ಇಂದ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಟ್ ಸ್ಮಾರ್ಟ್ ಫೋನ್ ಈಸ್ ಫಿಸಿಕಲ್ ಗೂಡ್ಸ್. ಹೌದಾ? ಫಿಸಿಕಲ್ ಗೂಡ್ಸ್ ಇಸ್ ಅ ಸ್ಮಾರ್ಟ್ ಫೋನ್ ಎಕ್ಸಾಂಪಲ್. ಹಾಗಾದ್ರೆ ಫಿಸಿಕಲ್ ಗೂಡ್ಸ್ ಅಂತ ಬಂದಾಗ ಇದರೊಂದು ಕ್ಯಾರೆಕ್ಟರಿಸ್ಟಿಕ್ ಏನು? ಇದು ಒಂದು ಟ್ಯಾನ್ಸಿಬಲ್ ಪ್ರಾಡಕ್ಟ್ ಆಗಿರುತ್ತೆ. ಹೌದಾ? ಸೆಕೆಂಡ್ ಒನ್ ಸರ್ವಿಸಸ್. ಸರ್ವಿಸಸ್ ಅಂತ ಬಂದಾಗ ನೋಡಿ, ಟೀಚಿಂಗ್, ಸರ್ವಿಸ್. ಈಗ ನೀವು ಒಂದು ಮೊಬೈಲ್ ಅಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆ ಮೊಬೈಲ್ ಈಸ್ ಅ ಟ್ಯಾನ್ಸಿಬಲ್ ಗೂಡ್ಸ್, ಬಟ್ ವಾಟ್ ಐ ಆಮ್ ಪ್ರೊವೈಡಿಂಗ್ ಟು ಯು through this YouTube channel is a service. Okay, so teaching is a service, healthcare is a service. Okay na? Third one, experience ಅಂತ ಬಂದಾಗ, ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಮ್ಯಾಮ್? ನೀವು ಇವಾಗ ಯಾವುದೋ ಒಂದು ಫ್ಯಾಂಟಸಿ ಪಾರ್ಕ್ಸ್ ಗೆ ಹೋಗಿರ್ತೀರಾ, ಹೌದಾ? ಯಾವುದೋ ಒಂದು ಹಳ್ಳಿ ತರ ಮಾಡಿರುವಂತಹ, ಹಳ್ಳಿ ಮನೆ ತರ ಮಾಡಿರುವಂತಹ ಒಂದು ಪಾರ್ಕ್ ಇರ್ಬೋದು, ಅಥವಾ ಅಲ್ಲಿ ವಾಟರ್ ಆಕ್ಟಿವಿಟಿ ಇರುವಂತಹ ಪಾರ್ಕ್ ಇರ್ಬೋದು. ಫಾರ್ ಎಕ್ಸಾಂಪಲ್ ವಂಡರ್ಲಾಂಗ್ ನಲ್ಲಿ ಕೊಟ್ಟಿದ್ದೀನಿ. ವಂಡರ್ಲಾಂಗ್ ನೀವು ಹೋಗಿರ್ತೀರಾ, ಎಷ್ಟೋ ಜನ ಒಂದು ಅನುಭವನ ಪಡ್ಕೊಂಡಿರ್ತೀರಾ. ಅಲ್ಲಿ ನೀವು ವಾಪಸ್ ಮನೆಗೆ ಬರ್ಬೇಕಾದ್ರೆ ಯಾವುದೇ ರೀತಿಯ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೇ ರೀತಿಯ ಸರ್ವಿಸಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು? ಯು ಆರ್ ಕಮಿಂಗ್ ಬ್ಯಾಕ್ ಟು ದ ಹೋಮ್ ವಿತ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್, ಹೌದಾ? that will stay with you ಲೈಫ್ ಟೈಮ್. ಹೌದಾ? ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಲೈಫ್ ಟೈಮ್ ಉಳಿಯುತ್ತೆ. ಇಲ್ಲಿ ವಂಡರ್ಲಾ ಅಂತ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇದನ್ನ ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, ಆಗ ನಿಮಗೆ ನೆನಪಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು? ಎನಿ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಯು ಆರ್ ಗೋಯಿಂಗ್ ಟು ಎನಿ ಪ್ಲೇಸ್. ಇಟ್ ಮೇ ಬಿ ಅ ವಾಟರ್ ಪಾರ್ಕ್, ಇಟ್ ಮೇ ಬಿ ಅ ಫ್ಯಾಂಟಸಿ ಪಾರ್ಕ್, ಇಟ್ ಮೇ ಬಿ ಸಮ್ ಟೈಪ್ ಆಫ್ ಆಕ್ಟಿವಿಟಿ ಬೇಸ್ಡ್ ಪಾರ್ಕ್. ಹೌದಾ? ನೋಡಿ, ನೆಕ್ಸ್ಟ್ ಒನ್ ಇಸ್ ಇವೆಂಟ್. ಇವೆಂಟ್ ಅಂತ ಬಂದಾಗ ಈಗ ನಿಮಗೆ ಇವತ್ತು IPL ನಡೀತಾ ಇದೆ, IPL ಮ್ಯಾಚ್ ಒಳಗೆ ಹೋಗಿರ್ತೀರಾ, ದಟ್ ಈಸ್ ಅ ಇವೆಂಟ್. ಹೌದಾ? ಆ ಇವೆಂಟ್ ಅಲ್ಲಿ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇವೆಂಟ್ ಅನ್ನೋದು IPL ಮ್ಯಾಚ್ ಮತ್ತೆ ವಂಡರ್ಲಾ ಡಿಫರೆನ್ಸ್ ಇದೆ. IPL ಮ್ಯಾಚ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಗೆ ಹೋಗಿರ್ತೀರಾ, ಮ್ಯೂಸಿಕ್ ಕಾನ್ಸರ್ಟ್ಸ್ ಇಸ್ ಅ ಇವೆಂಟ್, ಅದು ಒಂದು ಇವೆಂಟ್ ಆಗಿರುತ್ತೆ. ಹೌದಾ? ಅಂದ್ರೆ ಏನು? ಇವೆಂಟ್ ನೋಡಿ, ಇದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಅದೇ ಎಕ್ಸ್ಪೀರಿಯನ್ಸ್, ಇದು ವಂಡರ್ಲಾ ಅನ್ನೋದು ಅಲ್ಲೇ ಇರುತ್ತೆ, ನೀವು ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡು ಬರ್ತೀರಾ. ಬಟ್ IPL ಇವೆಂಟ್ಸ್ ಅಂದ್ರೆ ಏನು? ಅದು ಒನ್ ಟೈಮ್ ಆಗ್ತಾ ಇರುತ್ತೆ, ಕಂಟಿನ್ಯೂ ಆಗಿ ಆ ಸರ್ವಿಸ್ ಅವೈಲೇಬಲ್ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಓಕೆ, IPL ಮ್ಯಾಚಸ್, ಮ್ಯೂಸಿಕ್ ಕಾನ್ಸರ್ಟ್ಸ್. ಅದಾದ್ಮೇಲೆ ಪರ್ಸನ್ಸ್. ಪರ್ಸನ್ಸ್ ಅನ್ನ ಯಾವ ರೀತಿ ಮಾರ್ಕೆಟಿಂಗ್ ಅಂದ್ರೆ ಏನು ಮ್ಯಾಮ್? ಪರ್ಸನ್ಸ್ ಅನ್ನ ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ? ಪರ್ಸನ್ಸ್ ಅನ್ನ ಮಾರ್ಕೆಟ್ ಮಾಡ್ತಾರೆ ಅಂತ ಅಲ್ಲ, ಬಟ್ ಆ ಪರ್ಸನ್ಸೇ ಆ ಒಂದು ಇನ್ಕಮಿನ ಮೂಲ ಆಗಿರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಯಾವುದೋ ಒಂದು ಇವೆಂಟ್ ಅಲ್ಲಿ ಸೆಲೆಬ್ರಿಟಿಯನ್ನ ಕರೆಸಿರ್ತಾರೆ. ಆ ಒಂದು ಇವೆಂಟ್ ಅಲ್ಲಿ ಆ ಸೆಲೆಬ್ರಿಟಿ ಈಸ್ ಕನ್ಸಿಡರ್ಡ್ ಆಸ್ ಅ
ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಹೌದಾ, ಅವನಿಂದನೇ ಆ ಒಂದು ಇವೆಂಟ್ಗೆ ತುಂಬಾ ಜನ ಬಂದಿರ್ತಾರೆ. ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇರೋದೇನು, ಆ ಪರ್ಸನ್ ಅಂದ್ರೆ ಯಾರು, ಸೆಲೆಬ್ರಿಟಿ ಆಗಿರ್ಬೋದು, ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ ಅಥವಾ ಕೆಲವೊಂದ್ಸಲ ಇಲೆಕ್ಷನ್ ಕ್ಯಾಂಪೇನ್ಸ್ ನಡೆಸ್ತಿರ್ತಾರೆ, ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಸಮಾಜ ಸೇವಕರಾಗಿರ್ಬೋದು, ಅವ್ರನ್ನ ಕರೆಸಿರ್ತಾರೆ. ಹೌದಾ, ದಿಸ್ ಇಸ್ ಕಾಲ್ಡ್ ಆಸ್ ಪರ್ಸನ್ಸ್. ಓಕೆ, ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಫೇಮಸ್ ಪರ್ಸನಾಲಿಟೀಸ್ ಅನ್ನ ಕರೆಸ್ತಾ ಇರ್ಬೋದು. ಪ್ಲೇಸಸ್ ಅಂತ ಬಂದಾಗ, ಪ್ಲೇಸಸ್ ಅಂದ್ರೆ ಏನು, ಪ್ಲೇಸಸ್ ಅನ್ನ ಸೆಲ್ ಮಾಡ್ತಾರ ಅಂದ್ರೆ ಏನು, ನಾವು ರಿಯಲ್ ಎಸ್ಟೇಟ್ ಅನ್ಬೋದು ಅನ್ನೋ. ಪ್ಲೇಸಸ್ ಅಂದ್ರೆ ಏನು ಗೊತ್ತಾ, ಇನ್ಕ್ರೆಡಿಬಲ್ ಇಂಡಿಯಾ ಕಂಪನಿ ಅಂದ್ರೆ ಏನು, ಬೇರೆ ಬೇರೆ ಪ್ರವಾಸಿ ತಾಣಗಳನ್ನ ವಿಸಿಟ್ ಮಾಡ್ತಾರೆ. ಹೌದಾ, ಆ ಪ್ರವಾಸಿ ತಾಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲೇಸಸ್ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು. ಎಸ್, ಸೊ ಹಿಯರ್ ಇನ್ಕ್ರೆಡಿಬಲ್ ಇಂಡಿಯಾ ಕಂಪನಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿರ್ತೀರಾ, ಪ್ರತಿಯೊಂದು ಸ್ಟೇಟಿನ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಹೌದಾ, ಆ ಸ್ಟೇಟಿಗೆ ನಾವು ಯಾಕೆ ವಿಸಿಟ್ ಮಾಡಬೇಕು, ಅಲ್ಲಿ ಯಾವ ಯಾವ ಫೇಮಸ್ ಕಲ್ಚರಲ್ ಆಸ್ ವೆಲ್ ಆಸ್ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಅಂತ. ದೆನ್ ಆರ್ಗನೈಸೇಷನ್ ಅಂತ ಬಂದಾಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನೋಡಿ, ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ತಮ್ಮೊಂದಿಗೆ ವಿದ್ಯಾರ್ಥಿಗಳನ್ನ ಜೋಡಿಸ್ತಾ ಇರ್ತಾರೆ. ಹೌದಾ, ವಿದ್ಯಾರ್ಥಿಗಳಿಗೆ ಅವರು ಸರ್ವಿಸ್ ಅನ್ನ ಕೊಡ್ತಾ ಇರ್ತಾರೆ, ಆರ್ಗನೈಸೇಷನ್ಸ್. ದೆನ್ ಇನ್ಫಾರ್ಮೇಶನ್ ಅಂತ ಬಂದಾಗ ನ್ಯೂಸ್ ಪೇಪರ್ಸ್ ಅಂಡ್ ಆನ್ಲೈನ್ ಕೋರ್ಸಸ್. ಸಿ, we have our own app called Jatayu Career Academy, in which we are providing commerce classes. ಹೌದಾ, KCET ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಂತಹ ಕೋರ್ಸಸ್ ಆಗಿರ್ಬೋದು, ಇದರಲ್ಲಿ ಬರುತ್ತೆ ಹೇಳಿ, ಇನ್ಫಾರ್ಮೇಶನ್ ಬರುತ್ತೆ. ಅದೇ ನ್ಯೂಸ್ ಪೇಪರ್ ನೀವು ಕೊಂಡ್ಕೊಳ್ತೀರಾ, ನೀವು ಎದಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ, ಪೇಪರ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಇಲ್ಲ, ಅದರೊಳಗಿರುವಂತ ಇನ್ಫಾರ್ಮೇಶನ್ಗೆ ದುಡ್ಡು ಕೊಡ್ತಾ ಇದ್ದೀರಾ. ದೆನ್ ಐಡಿಯಾ ಅಂತ ಬಂದಾಗ ಐಡಿಯಾಸ್ ಅನ್ನು ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮೇಕ್ ಇನ್ ಇಂಡಿಯಾ ಅನ್ನೋದು ಒಂದು ಐಡಿಯಾ, ಅದರೊಂದಿಗೆ ಕ್ವಿಟ್ ಸ್ಮೋಕಿಂಗ್, ಲೈಕ್ ದಿಸ್. ಓಕೆ, ಐಡಿಯಾ. ಸೊ ವಿ ಹ್ಯಾವ್ 9 ಫಾರ್ಮ್ಸ್ ಆಫ್ ಪ್ರಾಡಕ್ಟ್ಸ್ ಹಿಯರ್. ಓಕೆ, ವಿಚ್ ಆರ್ ದೋಸ್ ಫಿಸಿಕಲ್ ಗೂಡ್ಸ್ ಅಂತ ಬಂದಾಗ ಟ್ಯಾನ್ಸಿಬಲ್ ಪ್ರಾಡಕ್ಟ್ ಆಗಿರುತ್ತೆ. ಸರ್ವಿಸ್ ಅಂತ ಬಂದಾಗ ಟೀಚಿಂಗ್ ಅನ್ನೋ ಎಕ್ಸ್ಪೀರಿಯನ್ಸ್ ನೆನ್ಬಿಟ್ಕೊಳ್ಳಿ, ಟೀಚಿಂಗ್ ಅನ್ನೋ ಒಂದು ಎಕ್ಸಾಂಪಲ್ ಹೆಲ್ತ್ ಕೇರ್ ಆಗಿರ್ಬೋದು. ಅದರೊಂದಿಗೆ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಆ ಒಂದು ಪ್ರಾಡಕ್ಟ್ ಅನ್ನು ನಾವು ಪರ್ಚೇಸ್ ಮಾಡಿದಾಗ, ಅಂದ್ರೆ ಹಣವನ್ನು ನಾವು ಪೇ ಮಾಡಿದಾಗ, ಜಸ್ಟ್ ವಿ ಆರ್ ಕ್ಯಾರಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಅದಾದ್ಮೇಲೆ ಇವೆಂಟ್ಸ್, IPL ಅಥವಾ ಮ್ಯೂಸಿಕ್ ಕಾನ್ಸರ್ಟ್ಸ್ ಇರ್ಬೋದು, ಪರ್ಸನ್ಸ್, ಸೆಲೆಬ್ರಿಟೀಸ್. ಅದಾದ್ಮೇಲೆ ಪ್ಲೇಸಸ್ ಅಂತ ಬಂದಾಗ ಇನ್ಕ್ರೆಡಿಬಲ್ ಇಂಡಿಯಾ ಕಂಪನಿ ಅಂದ್ರೆ ಬೇರೆ ಬೇರೆ ಪ್ರವಾಸಿ ಸ್ಥಳಗಳನ್ನು ನಾವು ವಿಸಿಟ್ ಮಾಡ್ತೀವಿ. ಆರ್ಗನೈಸೇಷನ್ ಅಂತ ಬಂದಾಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಇನ್ಫಾರ್ಮೇಶನ್, ನ್ಯೂಸ್ ಪೇಪರ್ ಅಂಡ್ ಆನ್ಲೈನ್ ಕೋರ್ಸಸ್, ಐಡಿಯಾಸ್, ಮೇಕ್ ಇನ್ ಇಂಡಿಯಾ ಅಂಡ್ ಕ್ವಿಟ್ ಸ್ಮೋಕಿಂಗ್. ದೀಸ್ ಆರ್ ದ 9 ಫಾರ್ಮ್ಸ್ ಆಫ್ ಪ್ರಾಡಕ್ಟ್ಸ್. ಓಕೆನಾ, ಇದಾದ್ಮೇಲೆ ಕ್ಲಾಸಿಫಿಕೇಶನ್, ಪ್ರಾಡಕ್ಟ್ ಅನ್ನ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತೇವೆ ನೋಡಿ. ಬ್ರಾಡ್ ಕ್ಲಾಸಿಫಿಕೇಶನ್ ಇರುವುದು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂಡ್ ಇಂಡಸ್ಟ್ರಿಯಲ್ ಗೂಡ್ಸ್ ಅಂತ. ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಇಂಡಸ್ಟ್ರಿಯಲ್ ಗೂಡ್ಸ್ ನೋಡಿ, ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ರೀತಿ ಒಂದು ಕ್ಲಾಸಿಫಿಕೇಶನ್ ಸಿಗುತ್ತೆ ನೋಡಿ. ಯೂಶುವಲಿ ಈ ಕ್ಲಾಸಿಫಿಕೇಶನ್ ಬೇಸ್ ಅನ್ನ ಫಾಲೋ ಮಾಡ್ತಾರೆ. ಓಕೆನಾ, ನೆಟ್ ಸೆಟ್ ಎಕ್ಸಾಮ್ ಅಲ್ಲೂ ಈ ಒಂದು ಫಾರ್ಮ್ಸ್ ಇಂದ ಕ್ವಶನ್ಸ್ ನಿಮಗೆ ಬರುತ್ತೆ. ಈಗ ಕನ್ಸ್ಯೂಮರ್ ಅಂತ ಬಂದಾಗ ಡೈರೆಕ್ಟ್ ಆಗಿ ಆ ಪ್ರಾಡಕ್ಟ್ ನ ನೀವು ಕನ್ಸ್ಯೂಮರಿಗೆ ಮಾರಾಟ ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ ನ ಕನ್ಸ್ಯೂಮರ್ ಯೂಸ್ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಏನು, ಫೈನಲ್ ಕನ್ಸಂಪ್ಷನ್. ಕನ್ಸ್ಯೂಮರ್ ಗೂಡ್ಸ್ ಅಂತ ಬಂದಾಗ ಇಲ್ಲಿ ಫೈನಲ್ ಕನ್ಸಂಪ್ಷನ್ ಬರುತ್ತೆ. ಅದೇ ಇಂಡಸ್ಟ್ರಿಯಲ್ ಗೂಡ್ಸ್ ಅಂತ ಬಂದಾಗ ಅಲ್ಲಿ ಆ ಪ್ರಾಡಕ್ಟ್ ಅಗೇನ್ ಏನಾಗುತ್ತೆ ಹೇಳಿ, ಪ್ರೊಸೆಸ್ ಆಗಿ ಅಗೇನ್ ಅದು ಫೈನಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ಅಗೇನ್ ಪ್ರೊಸೆಸ್ಡ್ ಅಂಡ್ ಕನ್ವರ್ಟೆಡ್ ಇಂಟು ಫೈನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ನೋಡಿ, ನಮ್ಮ ಹತ್ರ ಯಾವ ಯಾವ ಪ್ರಾಡಕ್ಟ್ಸ್ ಇದೆ. ಫಸ್ಟ್ ಒನ್ ಈಸ್ ಅಂಡರ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಅಂಡರ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ವಿ ಹ್ಯಾವ್ ಕನ್ವೀನಿಯನ್ಸ್ ಪ್ರಾಡಕ್ಟ್ಸ್, ಶಾಪಿಂಗ್ ಪ್ರಾಡಕ್ಟ್ಸ್ ಅಂಡ್ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಅಂಡ್ ಅನ್ಸಾರ್ಟ್ ಪ್ರಾಡಕ್ಟ್ಸ್. ಇಲ್ಲೂ ಕೂಡ ನಾನು ಏನ್ ಹೇಳಿದ್ದೀನಿ ನಿಮಗೆ, ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ನೀವು ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಂಡಾಗ ಈಸಿ ಆಗಿ ನಿಮಗೆ ಮೀನಿಂಗ್ ನೆನಪಾಗುತ್ತೆ. ಕನ್ವೀನಿಯನ್ಸ್ ಅಂತ ಬಂದಾಗ ನೋಡಿ, ಸೋಪ್, ಪೇಸ್ಟ್ ಅಂತ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂದ್ರೆ ಏನು, ಇಲ್ಲಿ ಕನ್ಸ್ಯೂಮರ್ ಯಾವುದೇ ರೀತಿಯ ರಿಸರ್ಚ್ ಅನ್ನ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕನ್ಸ್ಯೂಮರ್ ಇಸ್ ನಾಟ್ ಡೂಯಿಂಗ್ ಎನಿ ಎಕ್ಸ್ಟ್ರಾ ರಿಸರ್ಚ್ ಬಿಫೋರ್ ಪರ್ಚೇಸಿಂಗ್ ಸಚ್ ಪ್ರಾಡಕ್ಟ್ಸ್. ಹೌದಾ, ನಿಮ್ಗೊಂದು ಪೇಸ್ಟ್ ಬೇಕಾಗಿದೆ ಅನ್ಕೊಳ್ಳಿ, ನೀವು ಯಾವುದೋ ಒಂದು ಪೇಸ್ಟ್ ಅನ್ನ ಯೂಸ್ ಮಾಡ್ತೀರಾ, ಅದು ಅವೈಲೇಬಲ್ ಇಲ್ಲ ಅಂದ್ರೆ ಅದೇ ಅಂಗಡಿಯಿಂದ ಬೇರೆ ಯಾವುದೋ ಪೇಸ್ಟ್ ನೀವು ಎತ್ಕೊಂಡು ಬರ್ತೀರಾ. ಇಲ್ಲಿ consumer is not doing extra research or he is not paying extra money here. ಹೌದಾ, ಇಲ್ಲಿ ಏನಿದೆ ಅಂದ್ರೆ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಲ್ಲಿ ಫ್ರೀಕ್ವೆಂಟ್ ಬೈಯಿಂಗ್ ಇರುತ್ತೆ. ಅಂದ್ರೆ ಮೇಲಿಂದ ಮೇಲೆ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾ ಇರ್ತಾರೆ. ಸೊ ಹಿಯರ್ ಫ್ರೀಕ್ವೆಂಟ್ ಪರ್ಚೇಸ್, ಲೋ ಎಫರ್ಟ್ಸ್, ಲೋ ಪ್ರೈಸ್. 3 ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಳ್ಬೇಕು. ಫ್ರೀಕ್ವೆಂಟ್ ಪರ್ಚೇಸ್, ಲೋ ಕಾಸ್ಟ್, ಲೋ ಎಫರ್ಟ್ಸ್. ಜಾಸ್ತಿ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ನೆಕ್ಸ್ಟ್ ಒನ್ ಶಾಪಿಂಗ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನಿಮಗೆ ಗೊತ್ತು ಯಾವ ಪ್ರಾಡಕ್ಟ್ಸ್ ನೀವು ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಹೋಗೋದು ಅಂದ್ರೆ ಏನು, ಕ್ಲೋತ್ಸ್, ಎಲೆಕ್ಟ್ರಾನಿಕ್ಸ್ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಾ. ಇಲ್ಲಿ ಏನಾಗುತ್ತೆ, ಕಂಪೇರ್ಡ್ ಆನ್ ಪ್ರೈಸ್, ಕ್ವಾಲಿಟಿ ಅಂಡ್ ಸ್ಟೈಲ್ ಬಿಫೋರ್ ಬೈಯಿಂಗ್. ಬಿಫೋರ್ ಬೈಯಿಂಗ್ ನೀವು ಏನ್ ಮಾಡ್ತೀರಾ, ಕ್ಲೋತ್ಸ್ ಅಂತ ಬಂದಾಗ ಎಕ್ಸಾಂಪಲ್ ಮೇಲೆ ನೆನಪಿಟ್ಕೊಳ್ಳಿ, ಪ್ರೈಸ್ ಅನ್ನ ಕಂಪೇರ್ ಮಾಡ್ತೀರಾ, ಸ್ಟೈಲ್ ಅನ್ನ ಕಂಪೇರ್ ಮಾಡ್ತೀರಾ,
ಅದರೊಂದಿಗೆ ನೀವೇನ್ ಮಾಡ್ತೀರಾ, ಬಿಫೋರ್ ಬೈಯಿಂಗ್ ಯು ಆರ್ ಕಂಪೇರಿಂಗ್ ಕ್ವಾಲಿಟಿ ಆಲ್ಸೋ. ಅಂಡರ್ಸ್ಟುಡ್? ದೀಸ್ ಆರ್ ದ 3 ಪಾಯಿಂಟ್ಸ್. ಅದಾದ್ಮೇಲೆ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಅಂತ ಬಂದಾಗ ಇದರಲ್ಲಿ ಸ್ವಲ್ಪ ಬ್ರ್ಯಾಂಡ್ ಸ್ಪೆಷಾಲಿಟಿ ಇರುತ್ತೆ. ಸ್ಪೆಷಾಲಿಟಿ ಅಂತ ಬಂದಾಗ ನೀವು ಇಟ್ಕೊಳ್ಬೇಕು, ಬ್ರ್ಯಾಂಡ್ ಅಂತ ಬಂದಿದೆ ಇಲ್ಲಿ ರೋಲೆಕ್ಸ್ ವಾಚ್ ಅಂಡ್ ಲಕ್ಸರಿ ಕಾರ್ಸ್ ಅಂತ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಇಲ್ಲಿ ಏನ್ ಬರುತ್ತೆ ಹೇಳಿ, ಸ್ಟ್ರಾಂಗ್ ಬ್ರ್ಯಾಂಡ್ ಪ್ರಿಫರೆನ್ಸ್, ಹೈ ಇನ್ವಾಲ್ವ್ಮೆಂಟ್. ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾ ಇದಾರೆ, ಸ್ಟ್ರಾಂಗ್ ಬ್ರ್ಯಾಂಡ್ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಓಕೆನಾ? ಇದೇ ಒಂದು ಸ್ಪೆಷಾಲಿಟಿ ಅಂದ್ರೆ ಇದೇ ಪ್ರಾಡಕ್ಟ್ ಬೇಕು. ನೀವು ಒಂದು ಕಾರನ್ನ ಪರ್ಚೇಸ್ ಮಾಡುವಾಗ, ಲಕ್ಸರಿ ಕಾರನ್ನ ಪರ್ಚೇಸ್ ಮಾಡುವಾಗ ರಿಸರ್ಚ್ ಅನ್ನ ಮಾಡಿರ್ತೀರಾ, ಇದೇ ಪ್ರಾಡಕ್ಟ್ ಬೇಕು ಅನ್ನುವಂತ ಒಂದು ಭಾವನೆಯಿಂದ ನೀವು ಅದನ್ನ ತೆಗೆದುಕೊಂಡಿರ್ತೀರಾ. ಹೀಗೆ ನೀವು ಸೋಪ್ ಪರ್ಚೇಸ್ ಮಾಡೋದಕ್ಕೂ ಕಾರ್ ಪರ್ಚೇಸ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ಬಿಕಾಸ್ ಹಿಯರ್ ಲೋ ಪ್ರೈಸ್ ಆರ್ ಲೋ ಇನ್ವೆಸ್ಟ್ಮೆಂಟ್ ಇಸ್ ದೇರ್, ಹಿಯರ್ ಹೈ ಇನ್ವೆಸ್ಟ್ಮೆಂಟ್ ಇಸ್ ದೇರ್. ಹೌದಾ? ಈಗ ಅನ್ಸಾರ್ಟ್ ಪ್ರಾಡಕ್ಟ್ ಅಂತ ಬಂದಾಗ ಲೈಫ್ ಇನ್ಶೂರೆನ್ಸ್ ಅಂಡ್ ಎಮರ್ಜೆನ್ಸಿ ಏಡ್ಸ್ ಅಂದ್ರೆ ಇವು ಸ್ಪೆಷಲ್ ಗೂಡ್ಸ್ ಆಗಿರುತ್ತೆ. ಅನ್ನೋನ್ ಆರ್ ನಾಟ್ ಆಕ್ಟಿವ್ ಸಾರ್ಟ್ ಬೈ ಕನ್ಸ್ಯೂಮರ್ಸ್. ಅಂದ್ರೆ ಕನ್ಸ್ಯೂಮರ್ಸ್ ಗೆ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಜಾಸ್ತಿ ನಾಲೆಜ್ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅನ್ಸಾರ್ಟ್ ಪ್ರಾಡಕ್ಟ್ ಅಂತ ಬಂದಾಗ ಕನ್ಸ್ಯೂಮರ್ಸ್ ಆರ್ ಕಸ್ಟಮರ್ಸ್ ಅನ್ನೋನ್ ಆರ್ ನಾಟ್ ಆಕ್ಟಿವ್ಲಿ ಸಾರ್ಟ್ ಬೈ ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಗೆ ಇದರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ. ಎಕ್ಸಾಂಪಲ್ ನೆನ್ಪಿಟ್ಕೊಳ್ತೀರಾ, ಲೈಫ್ ಇನ್ಶೂರೆನ್ಸ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಕನ್ವೀನಿಯನ್ಸ್ ಅಂತ ಬಂದಾಗ ಸೋಪ್, ಪೇಸ್ಟ್ ಅಂಡ್ ಶಾಪಿಂಗ್ ಅಂತ ಬಂದಾಗ ಕ್ಲೋತ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇಲ್ಲಿ ಕನ್ವೀನಿಯನ್ಸ್ ಅಂತ ಬಂದಾಗ ಫ್ರೀಕ್ವೆಂಟ್ ಬೈಯಿಂಗ್, ಲೋ ಕಾಸ್ಟ್, ಲೋ ಎಫರ್ಟ್ಸ್. ಶಾಪಿಂಗ್ ಅಂತ ಬಂದಾಗ ಕ್ಲೋತ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಆರ್ ಕಂಪೇರ್ಡ್ ಆನ್ ದ ಬೇಸಿಸ್ ಆಫ್ ಪ್ರೈಸ್. ಓಕೆನಾ? ಪ್ರೈಸ್ ಅಂಡ್ ಬ್ರ್ಯಾಂಡ್ ನಾವು ಕಂಪೇರ್ ಮಾಡ್ತಾ ಇರ್ತೀವಿ. ಅದೇ ಒಂದು ಸ್ಪೆಷಾಲಿಟಿ ಗೂಡ್ಸ್ ಅಂತ ಬಂದಾಗ, ಸ್ಪೆಷಾಲಿಟಿ ಗೂಡ್ಸ್ ಅಂತ ಬಂದಾಗ ಏನಾಗುತ್ತೆ ಹೇಳಿ, ರೋಲೆಕ್ಸ್ ವಾಚ್ ಅಂಡ್ ಲಕ್ಸರಿ ಕಾರ್ಸ್ ಅಂತ ಹೇಳಿದೀನಿ. ಇಲ್ಲಿ ಬ್ರ್ಯಾಂಡ್ ಇಮೇಜ್ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಅನ್ಸಾರ್ಟ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಕಸ್ಟಮರ್ಸ್ ಆರ್ ನಾಟ್ ಅವೇರ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅಂದ್ರೆ ಅವರಿಗೆ ಜಾಸ್ತಿ ನಾಲೆಜ್ ಇರೋದಿಲ್ಲ. ಓಕೆನಾ? ದೆನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಬಂದಾಗ ನಾನು ನಿಮ್ಗೆ ಹೇಳಿದೆ, ಇಂಡಸ್ಟ್ರೀಸ್ ಈ ಪ್ರಾಡಕ್ಟ್ಸ್ ಅನ್ನ ಅಗೇನ್ ಯೂಸ್ ಮಾಡಿ ಪ್ರೊಸೆಸ್ ಮಾಡ್ತಾರೆ. ಮಟೀರಿಯಲ್ ಅಂಡ್ ಪ್ಲಾಂಟ್ಸ್ ಅಂದ್ರೆ ಕಂಪನಿಯಲ್ಲಿ ಯೂಸ್ ಆಗುವಂತ ಮಟೀರಿಯಲ್ ಮತ್ತೆ ಪ್ಲಾಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ರಾ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ ಇರುತ್ತೆ. ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ರಾ ಗೂಡ್ಸ್, ಫಾರ್ ಎಕ್ಸಾಂಪಲ್ ನೀವು ಹತ್ತಿಯನ್ನು ತೆಗೆದುಕೊಂಡು ಅದನ್ನ ಕ್ಲೋತ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಅದೇ ಕೆಲವೊಂದು ಪ್ರಾಡಕ್ಟ್ಸ್ ಸೆಮಿ ಫಿನಿಶ್ಡ್ ಗೂಡ್ಸ್ ಇರಬಹುದು. ಓಕೆನಾ? ಕಾಟನ್, ಕಾರ್ ಇಂಜಿನ್ ಪಾರ್ಟ್ಸ್. ಅಂದ್ರೆ ಕಾಟನ್ ಅನ್ನ ನೀವು ರಾ ತೆಗೆದುಕೊಳ್ತೀರಾ, ದಟ್ ಈಸ್ ರಾ ಮಟೀರಿಯಲ್. ಸೆಮಿ ಫಿನಿಶ್ಡ್ ಅಂದ್ರೆ ಏನು, ಇವಾಗ ಒಂದು ಕಾರನ್ನ ಅಸೆಂಬಲ್ ಮಾಡುವಾಗ ಕೆಲವೊಂದು ಪಾರ್ಟ್ಸ್ ಅನ್ನು ನೀವು ತೆಗೆದುಕೊಂಡು ಅಸೆಂಬಲ್ ಮಾಡ್ತೀರಾ. ಸೆಕೆಂಡ್ ಒನ್ ಈಸ್ ವಾಟ್, ಕ್ಯಾಪಿಟಲ್ ಐಟಮ್ಸ್, ಲಾಂಗ್ ಟರ್ಮ್ ಅಸೆಟ್ಸ್ ಫಾರ್ ದ ಪ್ರೊಡಕ್ಷನ್, ಮಷೀನ್ಸ್ ಅಂಡ್ ಕಂಪ್ಯೂಟರ್ಸ್. ಇಲ್ಲಿ ಕ್ಯಾಪಿಟಲ್ ಐಟಮ್ಸ್ ಅಂತ ಬಂದಾಗ ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಮಷೀನ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು. ದೆನ್ ಸಪ್ಲೈಸ್ ಅಂಡ್ ಸರ್ವಿಸಸ್ ಅಂತ ಬಂದಾಗ ನೋಡಿ, ಸಪ್ಲೈಸ್ ಅಂಡ್ ಸರ್ವಿಸಸ್ ಅಲ್ಲಿ ಇಂಡಸ್ಟ್ರಿಗೆ ಬೇಕಾದಂತಹ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಐಟಮ್ಸ್ ಇರಬಹುದು. ಅದೇ ರೀತಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು, ಸರ್ವಿಸಸ್ ಅಂತ ಬಂದಾಗ ಮೇಂಟೆನೆನ್ಸ್ ಇರ್ಬೋದು, ರಿಪೇರ್ ಇರ್ಬೋದು. ಇಂಡಸ್ಟ್ರಿಗೆ ಬೇಕಾದಂತಹ ಮೇಂಟೆನೆನ್ಸ್ ಅಂಡ್ ರಿಪೇರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು. ಅದರೊಂದಿಗೆ ಸಪ್ಲೈಸ್ ಅಂದ್ರೆ ಚಿಕ್ಕ ಪುಟ್ಟ ಪೆನ್ಸಿಲ್, ಪೇಪರ್, ಸ್ಟೇಷನರಿ ಆಗಿರ್ಬೋದು, ಲೂಬ್ರಿಕೆಂಟ್ಸ್ ಆಗಿರ್ಬೋದು, ಇಂಥ ಪ್ರಾಡಕ್ಟ್ಸ್ ಅನ್ನ ಒಂದು ಇಂಡಸ್ಟ್ರಿಗೆ ಸಪ್ಲೈ ಮಾಡೋದು. ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಪ್ರಾಡಕ್ಟ್. ಓಕೆನಾ? ಪ್ರಾಡಕ್ಟ್ ಅಲ್ಲಿ ಹಲವಾರು ಕ್ಲಾಸಿಫಿಕೇಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಡ್ಯೂರೇಬಲ್ ಅಂಡ್ ಪ್ಯಾರಿಷೇಬಲ್ ಗೂಡ್ಸ್ ಅಂತ ಬೇರೆ ಕ್ಲಾಸಿಫಿಕೇಶನ್ ಬರುತ್ತೆ. ಡ್ಯೂರೇಬಲ್ ಅಂದ್ರೆ ಯಾವ ಪ್ರಾಡಕ್ಟ್ಸ್ ಗೆ ಲಾಂಗ್ ಲೈಫ್ ಇರುತ್ತೆ. ಪ್ಯಾರಿಷೇಬಲ್ ಅಂದ್ರೆ ಒಂದೇ ದಿನದಲ್ಲಿ ಹಾಳಾಗುವಂತ ಅಥವಾ ಶಾರ್ಟ್ ಲೈಫ್ ಇರುವಂತ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ತರಕಾರಿಗಳು, ಹಣ್ಣು, ಮೊಟ್ಟೆ ಇಂಥದನ್ನ ನಾವು ಪ್ಯಾರಿಷೇಬಲ್ ಅಂತೀವಿ. ಡ್ಯೂರೇಬಲ್ ಅಂದ್ರೆ ಲಾಂಗ್ ಲೈಫ್ ಇರುವಂತ ಪ್ರಾಡಕ್ಟ್ ಅಂತ ಅರ್ಥ. ಅದೇ ಇನ್ನೊಂದು ಕ್ಲಾಸಿಫಿಕೇಶನ್ ಈ ರೀತಿ ಕನ್ಸ್ಯೂಮರ್ ಅಂಡ್ ಇಂಡಸ್ಟ್ರಿಯಲ್ ಗೂಡ್ಸ್ ಅಂತ ಬರುತ್ತೆ. ಬಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅವರ್ ನೆಟ್ ಸೆಟ್ ಎಕ್ಸಾಮ್ ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಿಫಿಕೇಶನ್. ಯಾಕಂದ್ರೆ ನಮಗೆ ಇಕನಾಮಿಕ್ಸ್ ಅಲ್ಲಿ ಡ್ಯೂರೇಬಲ್ ಅಂಡ್ ಪ್ಯಾರಿಷೇಬಲ್ ಬಗ್ಗೆ ನಾವು ಕಲ್ತಿರ್ತೀವಿ. ದಟ್ಸ್ ವೈ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ products and the forms of products. Okay, so we'll meet in the next class. Please subscribe to my channel and share these videos with your friends. ನಿಮಗೆ ಗೊತ್ತು, ಜೂನಲ್ಲಿ ನೆಟ್ ಎಕ್ಸಾಮ್ ಬರ್ತಾ ಇದೆ. ಅದಕ್ಕಾಗಿ ನೀವು ಕ್ಲಾಸ್ ಅನ್ನ ಜಾಯಿನ್ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಇನ್ಫಾರ್ಮೇಶನ್ ತೆಗೆದುಕೊಳ್ಳಬಹುದು. ಅದರೊಂದಿಗೆ ಈ ಒಂದು ವಿಡಿಯೋಸ್ ಇಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಸ್ ಅನ್ನು ನಾವು ಮುಂದುವರಿಸ್ತೇವೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.